ಭೀಮ್ ಕ್ರಾಂತಿ ನ್ಯೂಸ್ಗೆ ಸ್ವಾಗತ. ಚರಂಡಿ ಅವ್ಯವಸ್ಥೆಯಿಂದ ಎಸಿ ಕಾಲೋನಿಗಿಲ್ಲ ಮುಕ್ತಿ. ಅಭಿವೃದ್ಧಿ ಅಧಿಕಾರಿ ಜನಪ್ರತಿನಿಧಿಗಳಿಗೆ ಚೀಮಾರಿ ಹಾಕಿದ 4ನೇ ವಾರ್ಡಿನ ಎಸ್ಸಿ ಕಾಲೋನಿ ಜನ. ಜಿಲ್ಲಾ ಗಜೇಂದ್ರಗಡ ತಾಲೂಕಿನ ಹಾಲೇಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ 4ನೇ ವಾರ್ಡಿನ ಎಸ್ಸಿ ಕಾಲೋನಿಯಲ್ಲಿ ಸುಮಾರು ತಿಂಗಳುಗಳಿಂದ ಚರಂಡಿ ಸುವ್ಯವಸ್ಥೆಯಿಂದ ಕೊಳಚೆ ನೀರು ತುಂಬಿ ಕ್ರಿಮಿಕೀಟಗಳು ಹೆಚ್ಚಾಗಿ ಅಲ್ಲಿ ವಾಸ ಮಾಡುವ ಜನ ಮತ್ತು ಮಕ್ಕಳು ಸಾಂಕ್ರಾಮಿಕ ರೋಗಗಳಿಗೆ ತುತ್ತಾಗುವ ಸ್ಥಿತಿ ಬಂದಿದೆ. ಸಂಬಂಧಪಟ್ಟ ಹಾಲೇಕೆರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶರಣು ನರೇಗಲ್ ಹಾಗೂ ಗ್ರಾಮ ಪಂಚಾಯಿತಿ ಜನಪ್ರತಿನಿಧಿಗಳಿಗೂ ಕೂಡ ಕ್ಯಾರೆ ಎನ್ನುತ್ತಿಲ್ಲ. ಇದರ ಬಗ್ಗೆ ಕಾಲೋನಿಯ ಜನತೆ ದೂರು ನೀಡಿದ್ದಾರೆ. ಆದರೂ ಏನು ಪ್ರಯೋಜನವಾಗಿಲ್ಲ. ಇದರ ವಿಚಾರವಾಗಿ ಎಸ್ಸಿ ಕಾಲೋನಿಯ ಗ್ರಾಮಸ್ಥರು ಸುಮಾರು ಸಲ ದೂರು ನೀಡಿದ್ರೂ ಕೂಡ ಇತ್ತ ಕಡೆ ಗಮನ ಹರಿಸ್ತಾ ಇಲ್ಲ ಅಂತ ದಲಿತ ಮುಖಂಡ ಮಂಜುನಾಥ್ ಬುರುಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 4ನೇ ವಾರ್ಡಿನ ಜನ ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ಬೇಜವಾಬ್ದಾರಿತನ ಗೆಲ್ಲುತ್ತಾ ನೋಡಬೇಕಾಗಿದೆ. ಇದನ್ನ ಸರಿಪಡಿಸುವ ಹೊಣೆ ಯಾರ ಮೇಲಿದೆ? ಅಧಿಕಾರಿಗಳ ಚೆಲ್ಲಾಟಕ್ಕೆ ಎಸ್ಸಿ ಕಾಲೋನಿಯ ಜನತೆ ಸಾಂಕ್ರಾಮಿಕ ರೋಗಕ್ಕೆ ತುತ್ತಾಗ್ತಿದ್ದಾರೆ. ಈ ವರದಿ ಕಂಡ ಮೇಲಾದ್ರೂ ಗ್ರಾಮದ ಜನ ಸಮಸ್ಯೆಗೆ ಪರಿಹಾರ ಕಲ್ಪಿಸ್ತಾರಾ ಇಲ್ವಾ ಕಾದು ನೋಡೋಣ. ಅಂದಪ್ಪ ಮಾದರ, ಭೀಮ್ ಕ್ರಾಂತಿ ನ್ಯೂಸ್. ಮತ್ತೇನೆ